ಬರ್ತಾ ಇದ್ದಾನೆ ಕಣೆ ಅಕ್ಕ ಅಲ್ಲಿ ಅನಿಲ ಮಾವ. ಕೇಳು ಒಂದ್ಸತಿ ಅವ್ರು ಒಪ್ಪಿರೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಅಣ್ಣಯ್ಯ. ಅದಕ್ಕೆ ನನಗೆ ಹೇಳುತ್ತೆ ಅವ್ರು ಒಪ್ಪಿರೆ ನಮ್ದೇನಿಲ್ಲ ಹೋಗ್ರಿ ಅಂತ ಹೇಳ್ತಾ ಐತೆ. ಅದಕ್ಕೆ ನೀ ಕೇಳು ಒಂದ್ಸತಿ. ತಡಿಯಲ್ಲಿ ಬರ್ತೈತೆ ಕೇಳ್ತೀನಿ. ಎದ್ದಾಗಿಂದ ಕಾತ್ಕೊಂಡಿದ್ದೆ ಎಲ್ಲನ ಸಿಗಲಿ ಮಾತಾಡೋಣ ಅಂತ ಹೇಳಿ. ಹೆಂಗೆ ಹೊತ್ಲಾಗೆ ನಾನು ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟರೊಳಗೆ ನಾನೇನೆ ತಪ್ಪಾಯ್ತು ಅಂತ ಕೇಳ್ಕೊಂಡು ಹೋಗ್ಬಿಡ್ತೀನಿ. ಹೇಳ್ದಂಗೆ ಕೇಳ್ಕೊಂಡು ಕಷ್ಟನ ಸುಖನ ಇರ್ತೀನಿ ಅಂತ ನಾನು ಯಾರ ಬಗ್ಗೆನೂ ಚಿಂತೆ ಮಾಡೋಕ್ಕೆ ಹೋಗಲ್ಲ. ವಾಪಸ್ ತಗೋಣ ಅಂತ ಹೇಳ್ತೀನಿ. ಟೈಮ್ ಐತೆ ಇನ್ನೂ 6 ತಿಂಗಳು ಒಳಗೆ ಯಾವಾಗ ಬೇಕಾದ್ರೂ ವಾಪಸ್ ತಗೋಬೋದು ಅಂತ ಹೇಳಿ ಹೇಳೋಣ. ಇದ್ದರು ಯಾಕೆ ಎದುರಿಗೆ ಬಂದು ನಿಂತ್ಕೊಂಡವೆ? ಥೂ, ಇವು ಯಾಕನ ಬಂದು ಎದುರಿಗೆ ನಿಂತ್ಕೊಂತಾವೇನೋ. ಈ ಮುಖ ನೋಡೋಕ್ಕಾಗಲ್ಲ ಇದ್ದರಿದ್ರದವ. ಅನಿಲು ನಿಂತ್ಕೋ ಅನಿಲು, ಪ್ಲೀಸ್ ನಿಂತ್ಕೋ. ಹೋಗ್ಬೇಡಿ ಮಾವ, ಹೋಗ್ಬೇಡಿ, ನಿಮ್ಮ ಜೊತೆ ಮಾತಾಡಬೇಕು. ಯಾವಲ್ಲ ದಾರಿಗೆ ನಿಂತ್ಕೊಂತವೆ? ದಾರಿ ಬಿಡ್ರಿ, ನಿಮ್ಗೇನು ಮಾನ ಮರ್ಯಾದೆ ಐತಾ ಇಲ್ವ? ದಾರಿಗೆ ನಿಂತ್ಕೊಂತೀರಲ್ಲ, ಸೈಡ್ಗೆ ಹೋಗ್ರಿ. ಹೋಗ್ತೀವಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅವನು. ಅದಕ್ಕೇನೆ ಪ್ಲೀಸ್ ಅನಿಲು, ನಾನು ನಿನ್ನ ಜೊತೆ ಮಾತಾಡಬೇಕು. ಪ್ಲೀಸ್ ಇಲ್ಲ ಅನ್ಬೇಡ. ಪ್ಲೀಸ್ ಅನಿಲು ನಿನ್ನ ಜೊತೆ ಮಾತಾಡಬೇಕು ಅನಿಲು. ಏಯ್ ಸೈಡ್ ಬಿಡ್ರಿ. ಇವ್ಯಾವಲ್ಲ ಇವು ಗೂಬೆಗಳು? ನಾನು ಎಲ್ಗ ಹೋಗ್ಬೇಕು ಅಂತ ಹೇಳಿ ಹೊರಟಿದ್ದೀನಿ, ಇಲ್ಲಿ ಬಂದು ಎದುರಿಗೆ ನಿಂತ್ಕೊಂಡು ಅಡ್ಡಗಟ್ಕೊಂಡು ಏಯ್ ಸೈಡ್ ಬಿಡ್ರಿ. ಅಲ್ಲ, ನಾವು ಅವನ್ನ ನಂಬಿದಕ್ಕೆ ನಮ್ಗೆ ಅವನಿಂದ ಮೋಸ ಆಯಿತು. ನೀನು ಇನ್ನೊಂದು ಮದುವೆ ಆಗಬೇಕು ಅಂತ ಇದೆಯಂತೆ. ಅದಕ್ಕೇ ಆಗಬೇಡ, ಡೈವರ್ಸ್ ವಾಪಸ್ ತಗೊಳ್ಳೋಣ. ಇನ್ನೂ ಟೈಮ್ ಇದೆಯಲ್ಲ, 6 ತಿಂಗಳು ಟೈಮ್ ಇದೆಯಲ್ಲ, ಅದಕ್ಕೇ ಡೈವರ್ಸ್ ವಾಪಸ್ ತಗೊಳ್ಳೋಣ. ಪ್ಲೀಸ್ ಇಬ್ಬರು ಒಪ್ಪಿಟ್ಟು ಡೈವರ್ಸ್ ವಾಪಸ್ ತಗೊಂಡು ಇಬ್ಬರು ನೆಟ್ಟಿಗೆ ಸಂಸಾರ ಮಾಡೋಣ. ಅಷ್ಟೇ, ನನಗೆ ಇನ್ನೇನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಅವ್ನು ನಂಬ್ಕೊಂಡು ಹೋಗಿದ್ದಕ್ಕೆ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಲೋಪರ್ ನನ್ನ ಮಗನ ನಿಮ್ಮ ಮೋಸ ಮಾಡಿ ಇವಾಗ ಹೆಂಡತಿ ಜೊತೆ ಖುಷಿಯಾಗಿದ್ದಾನೆ. ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಇವತ್ತು. ನಮ್ಮ ಅಣ್ಣ ನಮ್ಮ ಅತ್ತೆ ಹತ್ರ ಮಾತಾಡಿದೆ. ಅನಿಲ್ ಒಪ್ಪೋದಾದ್ರೇ ಹೋಗಿರಮ್ಮ, ಯಾರು ಬೇಡ ಅಂತ ಹೇಳಿದ್ರು ಅಂತಂದರು. ನೀನು ಒಪ್ಪಿರೆ ಅವರು ಒಪ್ಕೊಂತಾರೆ. ಏಯ್ ಹೋಗು ಕಚಡ ಮುಂಡೆ, ಲೋಪರ್ ಮುಂಡೆ. ನಿನ್ನಂಥವಳನ್ನೆಲ್ಲ ನಾನು ತಿರ್ಗಾ ಕರ್ಕೊಂಡೋಗಿ ನಮ್ಮ ಮನೆಗೆ ಇಕ್ಕೆಮಕ್ಕೆ ನನಗೇನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಾವು ತಲೆನೋವಿಂದ ತಪ್ಪಿಸ್ಕೊಂಡಿದ್ದೀವಿ, ತಿರ್ಗಾ ತಲೆನೋವು ತನ್ಕೊಂಬಕ್ಕೆ ನಾವು ತಯಾರಿಲ್ಲ. ಏನು ಮಾತಾಡ್ತೀಯ? ಸುಮ್ಮನೆ ಹೋಗ್ತಾ ಇರು ಇಲ್ಲಿಂದಾನ. ಅನುಭವಿಸೋಗೆ ಏನು ಹೇಳ್ತೀಯ ಇಲ್ಲಿ? ನನಗೇನು ಹೇಳ್ತೀಯ ಇಲ್ಲಿ? ನನ್ನೇನು ಕೇಳೋ ಅಧಿಕಾರ ಇಲ್ಲ. ಎಲ್ಲ ಮುಗಿದ ಮೇಲೆ ಬಂದು ತಿರ್ಗಾ ಮಾತಾಡ್ತೀಯಲ್ಲ, ನಾಚಿಕೆ ಮಾನ ಮರ್ಯಾದಿಲ್ವೇ ನಿನಗೆ? ತಿರ್ಗಿ ಕೇಳೋ ಅಂಥ ಅಧಿಕಾರನೇ ಇಲ್ಲ. ತಗೊಂಬಕ್ಕೂ ಆಗಲ್ಲ ವಾಪಸ್ಸು ಡೈವರ್ಸು, ಅದೆಲ್ಲ ಮಾತಾಡೋಕ್ಕೂ ಆಗಲ್ಲ. ಸುಮ್ಮನೆ ಇಲ್ಲಿಂದನ ಹೊರಟೋಗು ನೀನು. ನಾವು ಮಾತಾಡಿಸ್ಬೇಡ್ರಿ, ನೀವಿಬ್ರು ಮಾತಾಡಿಸ್ಬೇಡ್ರಿ ಅನ್ನಂಗೆಲ್ಲ ಮಾತಾಡಿಸ್ತೀರಲ್ಲ. ಥೂ ಕಚಡಗಳ. ಅಲ್ಲ, ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾಳ ಮತ್ತೆ ಇನ್ಮೇಲಿಂದಾನ. ಆತನು ಒಬ್ರು ಸವಾಸಕ್ಕೆ ಹೋಗಲ್ಲ, ನಾನೇ ಒಬ್ರು ಸವಾಸಕ್ಕೆ ಹೋಗಿ ಅನುಭವಿಸಿರ ಸಾಕಾಗೈತೆ. ಅದಕ್ಕೆ ಇನ್ನೊಂದು ಮದುವೆನ ಆಗಬೇಡಿ ಮಾವ. ಪ್ಲೀಸ್ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ರಿ. ಪ್ಲೀಸ್ ಚೆನ್ನಾಗಿ ನೋಡ್ಕೊಳ್ರಿ. ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಗನ ಒಳ್ಳೇದಾಗುತ್ತೆ. ಮುಂದೊಂದು ದಿನ ನಿಮಗೆ ಅವಳು ಎಷ್ಟು ಅಂದಿದ್ದಾಳೆ, ಅದಕ್ಕೋಸ್ಕರ ಪ್ಲೀಸ್. ನಾನು ತೆಗ್ದಿದ್ದು ಬಾರಿಸ್ಬಿಡ್ತೀನಿ. ಏಯ್ ನಿನ್ನಂಥ ಕಚಡ ದರಿದ್ರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡು ತಿರ್ಗ್ಯಾಕೆ ನಾನು ಇಕ್ಕೆವನು? ನಾನು ಹೆಂಗಾದ್ರಿಂದ ಪಾರಾಗಿದ್ದೀನಿ. ಕಚಡ ಲೋಪರ್ ಮುಂಡೆ. ಯಾಕಪ್ಪ ಬಿಡು, ಅವರು ಪಾಪ ಬೇಜಾರಾಗ್ಯವ್ರೆ. ಅವ್ರಿಗೂ ಪಾಪ ಮನ್ಸಿಗೆ ಬೇಜಾರು, ಮೋಸ ಹೋಗ್ಯವ್ರೆ. ಏನೋ ಕರ್ಕೊಂಡೋಗಿ ಸೇನಕ್ಕಿರಿ ಇಪ್ಪಟ್ಟು ಗನವಾಗಿರ್ಬೋದಪ್ಪ. ಬೇರೆ ಮನೆ ಮಾಡ್ಕೊಂಡು ಗನವಾಗವ್ರು, ಅಣ್ಣ ತಮ್ಮಳ್ತಾಗೆಲ್ಲ ಓಟ್ ಪಾಟ್ ಬೀಳೋದೇ ಇರಲ್ಲ. ನೀನು ಅದೆಲ್ಲ ಮಾತಾಡಬೇಡ. ಅಣ್ಣ ತಮ್ಮಗಳ್ತಾಗೆಲ್ಲ ನಾನು ಅಣ್ಣ ತಮ್ಮಗಳ್ತಾಗಿರೋಕ್ಕೆ ಇಷ್ಟ ನನಗೆ, ಅಷ್ಟೇ. ನಾನು ಇನ್ನೊಂದು ಮದುವೆ ಆಗ್ತೀನಿ. ನಮ್ಮ ಅತ್ತಿಗೆ ಇನ್ನೊಂದು ಮದುವೆ ಮಾಡ್ತೈತೆ. ಬೇಡ ಪ್ಲೀಸ್ ಆಗಬೇಡ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಂತೀನಿ, ಇನ್ನೊಂದು ಮದುವೆ ಆಗಬೇಡ. ನನ್ನೇ ಕರ್ಕೊಂಡೋಗು ಪ್ಲೀಸ್, ನನ್ನೇ ಕರ್ಕೊಂಡೋಗು. ನಾನು ಬಿಡ್ಬೇಕಾಗುತ್ತೆ. ಇವು ತಲೆ ತಿಂತವಂಗೆ ಎದುರಿಗೆ ಬಂದು ನಾವೇ ಕೆಲ್ಸಕ್ಕೆ ಹೋಗಿ ಸಾಕಪ್ಪ ಅಂತ ಬತ್ತೀವಿ. ಇವ್ಯಾವ ದಾರಿ ನಿಂತ್ಕೊಂಡು ಇಲ್ಲ ತಲೆ ಕೆಡಿಸ್ತವೆ. ನೋಡ್ಲಲ್ ತಾಂಟಿ, ಏನು ಹೇಳಿದ್ರು ತಲೆ ಕೆಡಿಸ್ಕೊಂಬಂಗೆ ಇಲ್ಲ ಇವರು. ಅವರು ಕೆಂಪಿ ತಂಗಿನ ಮದುವೆ ಮಾಡ್ಕೊಂತಾರಂತೆ. ಅದಕ್ಕೆ ಇನ್ನೊಂದು ಮದುವೆ ಮಾಡ್ತಾರಂತ ಆಲೆ ಎಲ್ಲ ತಯಾರಿ ಆಗ್ತೈತೆ. ಕೆಂಪಿ ತಂಗಿನ ಮದುವೆ ಮಾಡ್ಕೊಂತಾರಂತೆ. ಕೆಂಪಿ ತಂಗಿನ ಅವಳಿ ಸ್ವಾಡ್ನಂತಳ್ನ. ಅಯ್ಯೋ ದೇವ್ರ, ಅವಳನ್ನಾಗಂಥದ್ದೇನು ಮನೆಗೆ ಅವನಿಗೆ. ನಾನೇನೆ ಗರ್ವಾಗೆ ಚೆನ್ನಾಗಿರ್ತಿದ್ದೆ. ಅಲ್ಲ ನೋಡಿ ಮಾತಾಡ್ಸಿದ್ರೆ ನೋಡಂಟಿ ಹಂಗಿದು ಮಾಡ್ತಾರೆ. ಹೋಗಿ ನನಗಂತೂ ಇವಾಗ ಹೇಳ್ಬಾರ್ದು ಕಣಂಟಿ, ನಮ್ಮ ಜೀವನ ಹೇಳ್ಬಾರ್ದು. ಯಾಕಪ್ಪ ಹಿಂಗಾತು ಅಮ್ಮಂಗಾಗುತ್ತೆ. ಚೆನ್ನಾಗಿದ್ವಿ ಕಣಂಟಿ, ನಾವು ಹೆಂಗಿದ್ದವ್ರು ಹೆಂಗಾದ್ವಿ ಅನ್ನಿಸ್ತೈತೆ. ನನಗಂತೂ ಅದು ಯಾಕೆ ಇಂಥದ್ದು ಬಂದು ಸುತ್ಕೊಂಡೈತದರಿದ್ರ ಅನ್ನಿಸ್ತೈತೆ. ಅದೇ ಮತ್ತೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನಾವು ಬರೀ ನಮಗೆ ಮೋಸ ಮಾಡೋರೇ ಸಿಗ್ತಾರೆ ಹೊರತು ನಮಗೆ ಒಳ್ಳೇದು ಮಾಡೋರು ಸಿಗಲ್ಲ. ಅದ ನೋಡು, ನಮ್ಮ ಮಾತಾಡ್ಸಿದ್ರೆ ಹೆಂಗಿನ್ನು ಮಾಡ್ತೈತೆ. ಅಯ್ಯ ಗಂಗಮ್ಮನ ಮಗನ ಮದುವೆ ಅಂಬೋದಾಯ್ತು ನೀನು ಗನವಾಗಿ. ಅವನ್ನ ಅವನು ಏನಂದ?
ಅವನು ನನ್ನ ಮಗೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದ ನಾವು ಅಮ್ಮ ಬೈತೈತೆ ನಾವು ಅಮ್ಮ ಒಪ್ಪಿಟ್ಟಕ್ಕೆ ಹಾಕ್ನಿ ಅಂತಾನೆ ಈಗ ನಾವು ಅಮ್ಮ ಬೈತೈತಿ ಅಂತಾನೆ ಅಲ್ಲ ಅವನಿಗೆ ಒಂದು ಈಟನ ಏನೋ ಅನ್ಸಲ್ರಿ ಹಾಂ ನೋಡು ಹಿಂಗಂದ್ರೆ ಹೆಂಗೆ ಅಂತ ಹೇಳಿ ಇಂಥವು ಮಾಡ್ತಾರೆ ಬರೀ ಮೋಸ ಮಾಡೋ ನನ್ನ ಮಕ್ಕಳನ್ನ ಮಿಸಿಕೋದು ಬರೀ ಮೋಸ ಮಾಡಮ್ಮ ಏನು ಮಾಡೋದು ನಾನು ನಮ್ಮ ಮಕ್ಕಳ ಜೀವನ ಇವತ್ತು ಹೇಳ್ಬಾರ್ದು ಕ್ಯಾತೆ ಬೋಲ್ ಕ್ಯಾತೆ ಮಾಡ್ತೀರಾ ನೀವು ಕ್ಯಾತೆ ಇರೋ ಅಂತಳ ನಮ್ಮ ಅತ್ತಿಗೆ ಕ್ಯಾತೆ ಎಲ್ಲಿ ಮಾಡ್ತೀವಿ ನಾವು ಯಾರು ತಗೋ ಜಗಳ ಮಾಡ್ಕೊಂಬೋದೇ ಇಲ್ಲ ಅಲ್ಲ ನೋಡ ನನ್ನ ಮಗ ಅಂತ ಮೋಸ ಮಾಡೋದು ಏನು ಮಾಡೋಕ್ಕಾತ್ ನಿಮ್ಮ ಮನ ನೀವು ಮಾಡ್ಕೊಂಡು ಉಂಟ್ರಮ್ಮ ಹೆಂಗೆ ಆಗುತ್ತೆ ಇವಾಗ ಏನು ಜೀವನ ಮಾಡೋದೇನು ದೊಡ್ಡದಲ್ಲ ಹೆಂಗೆ ಆಗುತ್ತೆ ಸುಮ್ಮನೆ ಯೋಚನೆ ಮಾಡಬೇಡ್ರಿ ಮಾಡ್ಕೊಂಡು ಉಂಡ್ರಿ ಮಾಡ್ಕೊಂಡು ಉಣ್ತೀವಿ ಮಾಡ್ಕೊಂಡು ಉಂಬಕ್ಕೇನಲ್ಲ ನೋಡಪ್ಪ ಹೆಂಗಾಯ್ತು ಅನ್ನಿಸ್ತೈತೆ ಒಂದು ಈಟನ ಇವರಿಗೆ ಏನು ಅನ್ಸೋದೇ ಇಲ್ವೇ ಅಮ್ಮಂಗೆ ಆಗುತ್ತೆ ಅಲ್ಲ ಅವಳನ್ನ ಕೆಂಪಿ ತೆಗಿನ ಏನು ಮದುವೆ ಆಗೋದು ಅಂತೇಳಿ ಮದುವೆ ಮಾಡ್ತಾರೆ ಎಂಬುದು ಗೊತ್ತಾಯ್ತು ನಮಗೆ ಅದಕ್ಕೆ ಅವನು ಏನೇಂದ್ರು ಅವನು ಚೆನ್ನಾಗಿ ನೋಡ್ಕೊಂಬಲ್ ಬಿಡು ನಿಮ್ಮ ಪಾಡಿಗೆ ನೀವು ಇರ್ರಿ ಸುಮ್ಮನೆ ಏನಮ್ಮ ಏನೋ ಬೇಜಾರಾಗಿದ್ದೀರಾ ಅವನಿಲ್ಲೊಂದು ಮಾತಾಡ್ಸಿದ್ವಿ ಬತ್ತೀವಿ ಒಪ್ಪಿದ್ರೆ ನಮ್ಮ ಅಣ್ಣ ಏನು ನಮ್ಮ ಅತ್ತಿಗೆ ಗಂಡು ಒಪ್ಪಿದ್ರೆ ಹೋಗ್ರಿ ಅಂತ ಹೇಳಿದ್ರ ಅದಕ್ಕೆ ಹೋಗಿ ಕೇಳಿದ್ರೆ ನನ್ನ ಮಗ ಬೇಡ ಅಂತ ಹೇಳಿ ಅದೇ ಹೋಗ್ತಾನೆ ಮುಷ್ಣಿ ತೆಗೆಸ್ಕೊಂಡು ಇತ್ಲಾಗಳಿಂದ ಇತ್ಲಾಗೆ ಅದೇ ಹೋಗ್ತಾನೆ ಏನು ಮಾಡೋಣ ಇಂಥವು ಏನೇಂದ್ರೂ ಅವ್ರ ಮಕ್ಕಳದ್ದು ಬುದ್ಧಿ ಇಷ್ಟ ಆಗಲ್ಲ ನಮ್ಮ 3 ಗಂಡು ಮಕ್ಳು ಇದ್ದಾರಲ್ಲ ಜಯಮ್ಮನ ಮಕ್ಕಳು ಅದು 3 ಮಕ್ಳದ್ದು ನನಗೆ ಬುದ್ಧಿ ಇಷ್ಟ ಆಗಲ್ಲ ಒಳ್ಳೆವಲ್ಲ ಜಾಸ್ತಿ ಬಿಲ್ಡಪ್ ಜಾಸ್ತಿ ಅಯ್ಯೋ 3 ಇದ್ರೆ 3 ಅವ್ರದ್ದೇನೆ ಅಯ್ಯೋ ತಗ 3 ಮಕ್ಳದ್ದು ಅದೇನೆ ಅವನಂತೂ ಯಪ್ಪ ದೊಡ್ಡನು ಅದೇನು ಬಿಲ್ಡಪ್ಪು ರಾಮ 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 ಅಯ್ಯೋ ಸುನೀಲಂದಂತೂ ಏನು ಬಿಲ್ಡಪ್ಪಪ್ಪ ನನ್ನ ಸಮಕ್ಕೆ ಯಾವ ಇಲ್ಲ ಅಂತಾನ ಅವನು ದೊಡ್ಡನಾಗಿರೋದ್ಕೊನು ಅಯ್ಯೋ ಬೇಡ ಸಖತ್ತು ಬಿಲ್ಡಪ್ ಜಾಸ್ತಿ ಅಪ್ಪ ನನ್ನ ಮಕ್ಕಳಾಗಲ್ಲ ಬಿಡು ನಮ್ಮ ಮಕ್ಕಳು ನೀನು ಹೇಳ್ದಂಗೆ ಕೇಳ್ಕೊಂಡು ಇವತ್ತು ಹೆಂಗೆ ಇದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ತೆಗಿ ಏನಂದ್ರೆ ಅವ್ರದ್ದು ಇಷ್ಟ ಆಗಲ್ಲಪ್ಪ ಅಲ್ಲ ಇನ್ನೊಂದು ಮದುವೆ ಮಾಡ್ತಾರಂತೆ ಕೆಂಪಿ ತಂಗಿನ ಅದಕ್ಕೆ ಏನಾಗೋದು ನಾನೇ ಹೋಗ್ತೀನಿ ನಾನೇ ಚೆನ್ನಾಗಿ ಕಿತ್ಕೊಂಡು ಹೋಗ್ತೀನಿ ಅಂತ ಕೇಳೋಳು ಅವ್ನು ಒಪ್ಪಲ್ಲ ಯಾರು ಹೋಗ್ತಾರೆ ಯಾರು ಒಪ್ಪಲ್ಲ ಹಿಂಗಾಗಿರೋದ್ರಿಂದ ಅವರು ಒಳ್ಳೆಯರಲ್ಲ ಒಬ್ಬನು ಒಳ್ಳೆಯರಲ್ಲ ಅವಳಿದ್ದು ಬೇಡ ಅವಳು ತಗೋ ಬೇಕಾಗಲ್ಲ ಅವಳು ಶ್ರೀದೇವಿನೂ ಒಳ್ಳೆಯಳಲ್ಲ ದೊಡ್ಡಾಳ ಅವಳಿದ್ದು ಯಪ್ಪ ಹೋಗಿ ಮುಳ್ಳಂತಾಳೆ ನೋಡೋಕೆ ಆತು ಮಾತಾಡಲ್ಲ ನಮ್ಮಂಗಿರ್ತಾಳೆ ಬರೀ ಯಾರಿಗನ ಸುಚ್ಚೋದು ಜಾಸ್ತಿ ಹೋಗಿ ಮುಳ್ಳಂತಾಳೆ ಅವಳು ಅವಳು ದೊಡ್ಡ ಸೊಸೆ ಅಂತ ಹೇಳಿ ಬೋಲೋ ಮೆರಿತಾಳೆ ಯಾರಿಗನಾಗಲಿ ಮಾತಾಡಲ್ಲ ಮನೆ ಹೇಳಲ್ಲ ಒಳ್ಳೆಯಳಪ್ಪ ಅವಳು ಶ್ರೀದೇವಿ ದೊಡ್ಡ ಸೊಸೆ ಎಮ್ಮೆ ಸೊಸೆ ಅಂತ ಹೇಳಿ ಅಂತಾರೆಲ್ಲ ನಾವು ಊರಾಗೆ ಅವಳು ಅದೊಂದಿಟ್ಟು ಚೆನ್ನಾಗಿ ಘಾಟಿದ್ ಕಾಣೋದು 3ನೇದು ಅನಿಲೊಂದು ಹೆಂಡ್ತಿ ಅದೊಂದಿಟ್ಟು ಘಾಟಿದದು ಅದೊಂದಿಟ್ಟು ಪರವಾಗಿಲ್ಲ ಘಾಟಿ ಐತದು ಇವಳು ಹೋಗಿ ಮುಳ್ಳಂತಾಳೆ ಶ್ರೀದೇವಿ ಮಾತಾಡಲ್ಲ ಮನೆ ಹೇಳಲ್ಲ ಒಳ್ಳೆಯಳು ಅನ್ಸ್ಕೊಂತಾಳೆ ಬಲು ಒಳ್ಳೆಯಳಲ್ಲ ಏನು ನಾವು ಅನಿಲನ ಅಂತ ಕೇಳ್ಕೊಂಡ್ರು ಬೇಡ ಅಂತ ಹೇಳಿ ನಮ್ಮ ಮೇಲೆ ಸಿಟ್ಟಾಗಿ ಹೋಗ್ತಾರೆ ಇದೇನು ಸರಿಯಾಗಂಗೆ ಆಮೇಲೆ ಏನು ಮಾಡೋಣ ಇವಾಗ ಅನ್ನಿಸ್ತೈತೆ ನಮಗಂತ ನೋಡ್ತಾ ಇರಿ ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು